ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಕೆನೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲೇ ಕುಡಿತೀರಾ ಅಥವಾ ಅಡ್ಗೆ ಮನೆಗೆ ಬಂದು ಕುಡಿತೀರಾ? ತಗೊಂಡ್ ಮುಂದಿದೋಳೆ ಮೇಲೆ ತಿರುಗಿ ಅಡುಗೆ ಮನೆ ಬೇರೆ ಬಂದು ಕೊಡಿಲ್ಲ, ಕೊಡು ಇಲ್ಲೇ ಕುಡಿತೀನಿ. ಅಣ್ಣಯ್ಯ, ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋದವ್ರು ಇನ್ನೂ ಬಂದಿಲ್ಲ. ಯಾಕೆ ಯೋಚನೆ ಮಾಡ್ತೀಯ ಬಿಡಮ್ಮ, ಇಂಟರ್ವ್ಯೂ ಮುಗಿತಿದ್ದಾಗೆ ಊಟಕ್ಕೆ ಹಾಜರಾಗ್ತಾನೆ. ನೀನ್ ಕೆಲವೊಬ್ರಿಗೆ ಹೇಳ್ತೀನಿ, ರೆಕಮೆಂಡೇಶನ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ. ಅಯ್ಯೋ, ವಾಚ್ಮ್ಯಾನ್ ಇಂದ ಹಿಡಿದು ಫ್ಯಾಕ್ಟ್ರಿ ಯಾರು ಇದ್ರು ಅವ್ರೆಲ್ಲರ ಹತ್ರನೂ ಇನ್ಫ್ಲುಯೆನ್ಸ್ ಮಾಡಿದ್ದೀನಮ್ಮ. ಒಟ್ಟಿನಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಿಮ್ಮ ಯಜಮಾನಪ್ಪಂದಷ್ಟೇ. ಅಣ್ಣಯ್ಯ, ನೀನ್ ನಮ್ಮ ಯಜಮಾನ್ರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಕೆಲಸನ ನಮ್ಮ ಯಜಮಾನ್ರು ಮನೆಗೆ ಕಾಲಿಟ್ಟಾಗ್ಲೇ ಮಾಡಿದಿದ್ರೆ ಅವ್ರ ಕೆಲ್ಸಕ್ಕೆ ಸೇರ್ಕೊಂಡು 4 ವರ್ಷ ಆಗಿರೋದು. ಆದ್ರೆ ನಾನ್ ತಾನೇ ಏನ್ ಮಾಡ್ಲಿ, ನಿನ್ನ ಯಜಮಾನಪ್ಪ ದಡ್ಡ ಶಿಖಾಮಣಿ ಅಂತ ಗೊತ್ತಾಗಿದ್ದೆ ನನಗೆ ಇವಾಗ ತಾನೇ. ಬೇಗ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ರಿ? ಯಾವತ್ತು ನನ್ನ ತಂಗಿಗೆ ತಾಳಿನ ಕಟ್ಟಬೇಕು ಅಂತ ಕೈನ ಎತ್ತಾ ಇದ್ನು, ಆವತ್ತ 2 ಕೈನ ಕಡ್ದಾಕಿ ನನ್ನ ತಂಗಿನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದೆ. ಏನು ಯಜಮಾನ್ರೆ, ರಿಸಲ್ಟ್ ಮುಖದಲ್ಲೇ ಕಾಣಿಸ್ತಾ ಇದೆ. ನೀ ಸ್ವಲ್ಪ ತೆಪ್ಪಾಗಿ ನಿಂತ್ಕೊಳ್ಳೆ. ಗದ್ನಿ ಮಾಮದ್ ದಂಡೆ ಹತ್ರ ಏನಪ್ಪ ಆಯ್ತು? ಏನು ಹುಚ್ಚುಚ್ಚು ಪ್ರಶ್ನೆ ಅಂತ ಕೇಳ್ತಾರ ಬಾವ ಅವರು. ಅಯ್ಯೋ ಶಿವನೇ, ಅಲ್ಲಪ್ಪ ಅವ್ರು ಏನು ಅಂತ ಪ್ರಶ್ನೆ ಕೇಳಿದ್ರು, ತಾವ್ ಏನು ಅಂತ ಆನ್ಸರ್ ಮಾಡಲ್ಲಪ್ಪ. ಬ್ರಹ್ಮಪುತ್ರ ನದಿ ಮೇಲೆ ದಿನಕ್ಕೆ ಎಷ್ಟು ಬೋಟ್ಗಳು ಓಡಾಡತ್ತೆ ಅಂತ ಕೇಳಿದ್ರು. ಇಟ್ಸ್ ಅ ವೆರಿ ಕ್ರಿಯೇಟಿವ್ ಕ್ವಶನ್. ತಾವ್ ಏನು ಅಂತ ಉತ್ತರ ಹೇಳಿದೆ? ಅವ್ರು ಬೋಟು ಅಂತ ಕೇಳಿದ್ದು ನನಗೆ ಬೋಟಿ ಅಂತ ಕೇಳಿಸ್ತು. ನಾನು ಬೋಟಿ ನೀರಲ್ಲಿ ಬಿದ್ರೆ ಒತ್ತೆ ಆಗೋಗುತ್ತೆ ಅಂತಂದೆ. ಅಂದ್ರೆ ಬೋಟಿಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ವಪ್ಪ. ರೇ, ಈ ನೀರಿನ ಮೇಲೆ ತಿಳಿತಲ್ಲ ಅದನ್ನ ಬೋಟು ಅಂತಾರೆ, ಮಕ್ಕಳು ತಿಂತವಲ್ಲ ಅದನ್ನ ಬೋಟಿ ಅಂತ ಕರೀತಾರಪ್ಪ. ವಾಚ್ಮ್ಯಾನ್ ಹೇಳಿದ್ಮೇಲೆ ನಂಗೂ ಗೊತ್ತಾಗಿದ್ದು, ಅವ್ರು ಕೇಳಿದ್ದು ಬೋಟಿ ಅಲ್ಲ ಬೋಟು ಅಂತ. ವಾಚ್ಮ್ಯಾನ್ಗಿರೋ ಸಾಮಾನ್ಯ ಜ್ಞಾನವನ್ನು ತಮ್ಗಿಂದೆ ಹೋಯ್ತು ಹೇಳಿ ಅಂದ್ರೆ ತಪ್ಪೆಲ್ಲ ನಿಂದೆ ಅಣ್ಣಯ್ಯ. ಯಾವತ್ತಾದ್ರೂ ಒಂದ್ ದಿವಸ ನಮ್ಮ ಯಜಮಾನ್ರು ನೀನು ಬ್ರಹ್ಮಪುತ್ರ ನದಿನ ತೋರಿಸಿದ್ಯಾ? ಅಂದ್ರೆ ಅವರು ಮತ್ತೇನ್ ಪ್ರಶ್ನೆ ಕೇಳಿದ್ರಪ್ಪ? ಮಿಸ್ಟರ್ ವಿಠ್ಠಲಮೂರ್ತಿ ಎಮ್ಮಿ ಅವರೇ, ಈಗ ನಿಮ್ಗೆ ಬಲಗಿವಿ ನವೆ ಆಗುತ್ತೆ, ಯಾವ ಕೈಯಿಂದ ಕೆರ್ಕೋತೀರಾ ಅಂತ ಕೇಳಿದ್ರು. ತಾವೇನಂತ ಉತ್ತರ ಹೇಳಿದ್ರೆ? ನಾನು ಸಿಂಪಲ್ ಆಗಿ ಎಡಗೈಯಿಂದ ಕೆರ್ಕೋತೀವಿ ಅಂತಂದೆ. ಅಂದ್ರೆ ಬಲಗಿವಿಗೆ ಹತ್ರ ಇರ್ತಕ್ಕಂಥ ಕೈ ಯಾವ್ದು ಹೇಳಿ? ಬಲಗೈ ಕಣ್ರಿ, ಬಲಗೈಯಿಂದ ಕೆರ್ಕೋತೀನಿ ಅಂತ ಹೇಳಬೇಕಿತ್ತು ತಾವು. ಆಡೋ ಮಾತಿಗೆ ಒಂದು ಅರ್ಥ ಬೇಡವಾ? ಈಗ ನಾನು ಮಸಾಲೆ ದೋಸೆ ತಿಂತಾ ಇದ್ದೀನಿ. ಮಸಾಲೆ ದೋಸೆ ತಿಂತಿರ್ಬೇಕಾದ್ರೆ ನನ್ನ ಬಲಗಿವಿ ನವೆ ಆಗುತ್ತೆ. ಹತ್ರ ಇದೆ ಅಂದ್ಬಿಟ್ಟು ಎಣ್ಣೆ ಕೈನಲ್ಲಿ ಬಲಗಿವಿನ ಕೆರ್ಕೊಳಕ್ಕಾಗತ್ತಾ? ಎಡಗೈಯಿಂದ ತಾನೇ ಕೆರ್ಕೊಳ್ಳೋದು. ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ ಕಣ್ರೆ. ಅವರು ಇದೇ ಮಾತಂದ್ರು. ಮಿಸ್ಟರ್ ವಿಠ್ಠಲಮೂರ್ತಿ ಎಮ್ಮಿ ಅವರೇ, ನೀವು ಉದ್ಧಾರ ಆಗಲ್ಲ, ನಿಮ್ಮ ಮನೆಯವರು ಉದ್ಧಾರ ಆಗಲ್ಲ, ಅಷ್ಟೇ ಅಲ್ಲ ಗಂಡುಗಲಿ ವಂಶನೇ ಉದ್ಧಾರ ಆಗಲ್ಲ ಅಂತಂದ್ರು. ಇನ್ನೊಂದು ಸತಿ ಆ ಕುಳ್ಳ ಗಂಡುಗಲಿ ಏನಾರು ನಿಮಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಅಂತ ಬಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀವಿ ಅಂತ ಹೇಳು ಅಂತಂದ್ರು. ಈ ಅಳಿಯಂತೆ ನಂಬ್ಕೊಂಡ್ರೆ ಆಗಲ್ಲ. ನಿನ್ ತಂಗಿ ಹೆಸರಿನಲ್ಲಿ ಒಂದಷ್ಟು ದುಡ್ಡನ್ನ ಡಿಪಾಸಿಟ್ ಮಾಡ್ಬಿಡು. ಒಟ್ಟಿಗೆ ತಂದಾಗ ಇವಳ ಜೀವನಕ್ಕೆ ಅನುಕೂಲ ಆಗುತ್ತೆ. ಅವರಿಬ್ರು ಒಡಲನ್ನ ತುಂಬಿಸೋದಂತೆ ದುಡ್ಡು ಬೇರೆ ಇಡ್ತೀನಿ. ಅಳಿಯಂದ್ರೆ ಇನ್ಮೇಲಿಂದ ನೀವು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡಿಪ್ಪ. ಚಂಪಾ ಚಮೇಲಿ ಏನೇನ್ ಕೆಲಸ ಹೇಳ್ತಾಳ ಅದನ್ನ ಮಾಡ್ಕೊಂಡು ಮನೆಯಲ್ಲೇ ಬಿದ್ದಿರಿ. ಅದ ಈ ಕಡೆಯಿಂದ ಅದೆತ್ತಿದ್ರದು ಆ ಕಡೆಯಿಂದ ಯಾರ್ರಿ? ನಮಸ್ಕಾರ, ಸಮಾಜಕ್ಕೆ ಜಾತಿ ಚಂಪಲ್ತೀನಿ ಅವ್ರಿಗೆ. ಏನ್ ಮನೆ ಕಡೆ ವಾಪಸ್ ಬರ್ತಿರೋ ಇಲ್ಲ ಪರ್ಮನೆಂಟ್ ಆಗಿ ಮೈಸೂರಲ್ಲೇ ಇದ್ದು ಬಿಡ್ತೀರೋ? ಅವ್ರ ಹತ್ರ ಮಾತಾಡ್ಬೇಕಿತ್ತ? ಕರಿತೀನಿ ಮೇಡಮ್. ದೇವ್ರ ಕೊಟ್ಟು ತಂಗಿ ಮಾಮ, ನಿಮ್ಮ ಅತ್ಕಮ್ಮ ನಿನ್ ಜೊತೆ ಮಾತಾಡ್ಬೇಕಂತೆ. ವಾ. ಹಲೋ ಅದ್ಕೆ, ಈ ಸಲನು ನಮ್ಮ ಯಜಮಾನ್ರು ಇಂಟರ್ವ್ಯೂನಲ್ಲಿ ಫೇಲ್ ಆಗ್ಬಿಟ್ರು. ಅದಕ್ಕೆ ಅಣ್ಣಯ್ಯ ಚಂಪ ಹೇಳಿದ ಕೆಲಸ ಮಾಡ್ಕೊಂಡು ಇದ್ಬಿಡು ಅಂತ ಹೇಳ್ಬಿಟ್ಟ. ಹೌದಾ? ಅವ್ರ ಹತ್ರ ಹೋದ್ರೆ ನಮ್ ಕೆಲಸ ಎಲ್ಲ ಆಗುತ್ತಾ? ಥ್ಯಾಂಕ್ಸ್ ಅದ್ಕೆ. ಏನಪ್ಪ, ಗುರು ಬ್ರಹ್ಮ ಅಂತ ಒಬ್ರು ಗುರುಗಳಿದಾರಂತೆ, ಅವ್ರನ್ನ ಭೇಟಿ ಆದ್ರೆ ನಿಮ್ ಕೆಲಸ ಆಗುತ್ತಂತೆ. ಜಾತಿದ್ ಕೇಳಿದ್ರು. ನೋಡಿದ್ಯಮ್ಮ ಪಲ್ಲು, ನಮ್ ಭಾವ ನಮ್ ಕಡೆ ಇಲ್ದಿದ್ರೇನಂತೆ, ನಮ್ಮ ಜಾಜತ್ಗೆ ಯಾವ ಪಾರ್ಲು ನಮ್ ಕಡೆನೇ ಇರ್ತಾರೆ. ನಾಳೆ ಒಳ್ಳೆ ದಿನ, ನಾಳೆನೆ ಹೋಗಿ ಗುರುಗಳನ್ನ ಭೇಟಿ ಮಾಡೋಣ. ಓಕೆ, ಹೋಗ್ತಾ ಇರೋದು ನಾಳೆ ತಾನೆ. ಇವತ್ತಿನ ಎಲ್ಲಾ ಪಾತ್ರಗಳನ್ನ ತೊಳೆದ್ಬಿಟ್ಟು ಹೋಗಿ ಕೇಳಮ್ಮ. ದೇವ್ರೆ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ನನ್ನ ಕೋಣೆಯಲ್ಲಿ ಬರೋ ಎಲ್ರಿಗೂ ಒಳ್ಳೇದಾಗಲಿ. ಅವರ ಕೈ ತುಂಬ ಹಣ ಸಿಗಲಿ. ಅವರ ಜೀವನದಲ್ಲಿ ಬೆಳ್ಳಿ ಬಂಗಾರದ ಹೊಳೆ ಹರಿಲಿ. ಅವರ ಮನೆ ತುಂಬ ಹಾಲಿನ ಹೊಳೆನೇ ಹರಿಲಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಯಾರು ನೀವು? ನಾನು ಗಂಡುಗಲಿ ವಂಶದ ಏಕೈಕ ಮನೆ ಮಗಳು ಪಲ್ಲು ಅಂತ. ಇವರು ನಮ್ಮ ಯಜಮಾನ್ರು. ಪರಿಚಯ ಮಾಡ್ಕೊಳ್ಳಿಪ್ಪ. ನಮಸ್ಕಾರ ಗುರುಗಳೇ. ಐ ಎಂ ವಿಠ್ಠಲಮೂರ್ತಿ ಎಂ.ಎ. ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಜಾಜಿ ಜಂಬರ್ದಿನಿ ಇದಾರಲ್ಲ, ಅವ್ರು ನಮ್ಗೆ ಅತ್ತಿಗೆ ಆಗ್ಬೇಕು. ಜಾಜಿ ಅಂದ್ರೆ ಯಾರು? ಅದೇ ಎಲೆಕ್ಷನ್, ಕ್ಯಾನ್ವಸ್, ಮೈಕ್ ಸಿಕ್ತಾಗೆಲ್ಲ ಮಾತಾಡ್ತಿರ್ತಾರಲ್ಲ ಅವರು. ಓಹೋ, ಅವರಾ? ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಇವಾಗ ನನ್ನಿಂದ ಏನಾಗ್ಬೇಕಾಗಿತ್ತು ತಮಗೆ? ಏನಿಲ್ಲ. ಅಲ್ಲ ಗುರುಗಳೇ, ಇಷ್ಟೊಂದು ದೇವ್ರನ್ನೆಲ್ಲ ಒಟ್ಟಿಗೆ ಪೂಜೆ ಮಾಡ್ತಿದ್ದೀರಲ್ಲ, ತಮಗಿದ್ರಿಂದ ತೊಂದರೆ ಆಗಲ್ವಾ ಅಂತ. ತೊಂದ್ರೆನಾ?
ಏನ್ ತೊಂದರೆ ಆಗುತ್ತೆ? ಎಲ್ಲಾ ದೇವ್ರನ್ನ ಒಟ್ಟಿಗೆ ಪೂಜೆ ಮಾಡಿದ್ರೆ ಯಾವ ದೇವ್ರು ನಿಮ್ಗೆ ಹೊರಗೆ ಬರ್ತಾನೆ? ಅದಕ್ಕೆ ಒಂದೇ ದೇವ್ರನ್ನ ಪೂಜೆ ಮಾಡ್ಬೇಕು. ಹಾಗಲ್ಲಪ್ಪ, ಈಗಿನ ಕಾಲದಲ್ಲಿ ಒಬ್ರನ್ನ ನಂಬ್ಕೊಂಡಿರಕ್ ಆಗಲ್ಲ. 10 ಜನರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೇನೆ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ತಾರೆ. ನಿಜ ಗುರುಗಳೇ, ನಿಮ್ ಮಾತ್ ನಿಜ. ಯಾವ ದೇವರು ಯಾವಾಗ ಅದೃಷ್ಟ ಕೊಡ್ತಾನೋ ಯಾರಿಗ್ ಗೊತ್ತು. ಲೋಕ ಕಾಪಾಡೋದಕ್ಕೆ ಎಲ್ಲಾ ದೇವರುಗಳು ಇವಾಗ ಬ್ರಾಂಚ್ ಆಫೀಸ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಆದ್ರೆ ಸೃಷ್ಟಿಕರ್ತ ಬ್ರಹ್ಮ ಒಬ್ಬನೇ ಎಲ್ಲ ಮೇಂಟೈನ್ ಮಾಡ್ತಿದ್ದ. ಇವಾಗ ನೋಡಿ, ಗಲ್ಲಿಗೊಬ್ಬ ದೇವರು, ರಸ್ತೆಗೊಬ್ಬ ದೇವರು, ಮನೆಗೊಬ್ಬ ದೇವರು. ದೇವನೊಬ್ಬ ನಾಮ ಹಲವು ಅಂತಾರಲ್ಲ, ಅದಕ್ಕೇನೆ. ಸರ್ಕಾರದಲ್ಲಿ ಜನಗಳಿಗೆ ಬೇರೆ ಬೇರೆ ಕೆಲಸನ ವಹಿಸ್ತಾರಲ್ಲ ಹಾಗೆ. ಹೌದು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭಾದವರೆಗೆ ಏನೇನು ಕೆಲಸ ಕಾರ್ಯಗಳಿದೆಯೋ ಅದನ್ನ ಎಲ್ಲಾ ದೇವರುಗಳಿಗೆ ಹಂಚಿಕೆ ಮಾಡ್ಬಿಟ್ಟಿದ್ದಾರೆ. ಸ್ವಾಮಿಗಳೇ, ನಿಮ್ಮ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ. ಈಗ ನೀವು ಬಂದ ಉದ್ದೇಶ ಏನು? ನಮ್ಮ ಯಜಮಾನ್ರಿಗೆ ಉದ್ಯೋಗ ಇಲ್ಲ, ಅದಕ್ಕೆ ನೀವೇ ಉದ್ಧಾರ ಮಾಡ್ಬೇಕು. ನೋಡೋದಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ, ಜಾಜಿ ಕಡೆಯಿಂದ ಬಂದವರು ಅಂತ ಹೇಳ್ತಾ ಇದ್ದೀರಾ. ಉದ್ಧಾರ ಮಾಡೋ ಮೂಲ ಮಂತ್ರನ ನಿಮ್ಗೆ ಹೇಳ್ಕೊಡ್ತೀನಿ. ಆದ್ರೆ ಈ ವಿಷಯನ ನೀವು ಯಾರ ಮುಂದೆ ಹೇಳೋ ಹಾಗಿಲ್ಲ. ಗುಟ್ಟಾಗೆ ಇಟ್ಕೋಬೇಕು. ಇವರು 1-2 ವಾರ ಇಲ್ಲೇ ಇರ್ಬೇಕಾಗತ್ತೆ. ಇರ್ತಾರೆ ಗುರುಗಳೇ, ಅಲ್ಲಿ ಬಯಸ್ಕೊಳ್ಳೋ ಬದಲು ಇಲ್ಲೇ ಬಯಸ್ಕೋತಾರೆ. ಒಳ್ಳೇದಮ್ಮ, ಒಳ್ಳೇದು. ನಾನು ಇವ್ರ ಹತ್ರ ಸ್ವಲ್ಪ ಪೂಜೆ ಮಾಡಿಸ್ಬೇಕು. ನೀನ್ ಆಚೆ ಹೋಗಮ್ಮ. ಏನಪ್ಪಾ, ಭಕ್ತಿಯಿಂದ ಪೂಜೆ ಮಾಡಿ. ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಇಲ್ಲಿಂದ ಹೊರಡು. ಒಂದು ಹೂ ಹಾಕ್ತಾ, ದೇವ್ರೆ ನನಗೆ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೋ. ದೇವ್ರೆ ನನಗೆ ಒಳ್ಳೇದ್ ಮಾಡಪ್ಪ. ನಿನಗೆ ಬೆಳ್ಳಿ ತಟ್ಟೆನಲ್ಲಿ 2 ಬಾಳೆಹಣ್ಣಿಟ್ಟು ಆರತಿ ಮಾಡ್ತೀನಿ ಅಂತ ಬೇಡ್ಕೋ. ದೇವ್ರೆ ನಿನಗೆ ಬೆಳ್ಳಿ ತಟ್ಟೆನಲ್ಲಿ 2 ಬಾಳೆಹಣ್ಣಿಟ್ಟು ಆರತಿ ಮಾಡ್ತೀನಪ್ಪ. ದೇವ್ರೆ ನಾನು ನಿನಗೋಸ್ಕರ ಒಂದು ಬೆಳ್ಳಿ ತಟ್ಟೆನ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಡ್ಕೋ. ದೇವ್ರೆ ನಾನು ನಿನಗೋಸ್ಕರ ಒಂದು ಬೆಳ್ಳಿ ತಟ್ಟೆನ ಸಂಪಾದನೆ ಮಾಡ್ಕೊಂಡ್ ಬರ್ತೀನಪ್ಪ. ಗುರುಗಳೇ, ಬೆಳ್ಳಿ ತಟ್ಟೆ ಸಂಪಾದನೆ ಮಾಡೋದಕ್ಕೆ ನನಗೆ ಕೆಲಸನೇ ಇಲ್ವಲ್ಲ, ಹ್ಯಾಕ್ ಸಂಪಾದನೆ ಮಾಡ್ಲಿ? ಬೆಳ್ಳಿ ತಟ್ಟೆನ ಸಂಪಾದನೆ ಮಾಡಕ್ಕಾಗದೆ ಹೋದ್ರು ಕದ್ಕೊಂಡ್ ಬರ್ತೀನಿ ಅಂತ ಬೇಡ್ಕೋ. ಅಯ್ಯೋ, ಕದ್ಕೊಂಬಂದಿರೋ ಅಂತ ಬೆಳ್ಳಿ ತಟ್ಟೆನಲ್ಲಿ ದೇವ್ರ ಪೂಜೆ ಮಾಡಿದ್ರೆ ದೇವ್ರು ಕೋಪ ಬರಲ್ವಾ? ಇಲ್ಲಿ ನೋಡಿಲ್ಲಿ, ನೀನು ಬೆಳ್ಳಿ ತಟ್ಟೆನ ಕದ್ದು ದೇವರ ಪಾದದಡಿ ಇಟ್ಟು ಬೇಡ್ಕೊಂಡ್ರೇನೆ ನಿನಗೆ ಕೆಲಸ ಸಿಗೋದು. ಈ ವಿಷಯ ನಿನ್ನ ಹತ್ರನೇ ಇರಬೇಕು. ಹೊರಗಡೆ ಏನಾದ್ರೂ ಹೇಳ್ದೆ ಅಂದ್ರೆ ನಿನ್ ಹೆಂಡತಿ ಸತ್ತೋಗ್ಬಿಡ್ತಾಳೆ. ಈ ಹೇಳು, ಬೆಳ್ಳಿ ತಟ್ಟೆನ ಸಂಪಾದನೆ ಮಾಡ್ಕೊಂಡ್ ಬರ್ತೀಯೋ ಇಲ್ಲ ಕದ್ಕೊಂಡ್ ಬರ್ತೀಯೋ? ಕದ್ಕೊಂಬರ್ತೀನಿ. ಇಟ್ಲ ಏನು ಇಡೀ ದಿವಸ ಗುರುಗಳ ಮನೆಗೆ ಹೋಗಿದ್ಯಲ್ಲ, ಅವ್ರ ಪ್ರವಚನ ಅಷ್ಟು ಚೆನ್ನಾಗಿರುತ್ತಾ? ನಮ್ಮ ಗುರುಬ್ರಹ್ಮ ಗುರುಗಳು ತುಂಬಾ ಒಳ್ಳೆಯವ್ರು ಕಣೋ. ನನಗೆ ಪ್ರಾಮಿಸ್ ಮಾಡಿದ್ದಾರೆ, ವಿಠಲ್ ಮೂರ್ತಿ ಎಮ್ಮಿ ಅವರೇ ನಿಮ್ಗೆ ಈ ವಾರದಲ್ಲೇ ಕೆಲಸ ಸಿಗುತ್ತೆ ಅಂತ. ಅಯ್ಯೋ, ಮೊದ್ಲೇ ಗೊತ್ತಿದ್ದಾರೆ, ನಾನು ಅಲ್ಲಿಗೆ ಬರ್ತಿದ್ನಲ್ಲ. ಅದಕ್ಕೆಲ್ಲ ಯೋಗ ಬೇಕು ಬಿಡ. ಪದ್ದು, ಇವಾಗ ಅರ್ಜೆಂಟ್ ಆಗಿ ನನಗೊಂದು ಬೆಳ್ಳಿ ತಟ್ಟೆ ಬೇಕಲ್ಲ. ಬೆಳ್ಳಿ ತಟ್ಟೆ ಏನಿತ್ಕೋ, ಊಟ ಮಾಡಕ್ಕ? ಅಲ್ಲ ಕಣೋ, ಪೂಜೆ ಮಾಡೋದಕ್ಕೆ. ಏನಮ್ಮ ಪಲ್ಲು, ನಮ್ಮ ಏರಿಯಾದಲ್ಲಿ ಯಾರ್ಯಾರ ಮನೇಲಿ ಬೆಳ್ಳಿ ತಟ್ಟೆ ಇದೆ? ಪದ್ಮಜಾರ್ ಮನೇಲಿದೆ, ಡೇಂಜರ್. ಅಸ್ಮಿತಾ ಅವ್ರ ಮನೇಲಿ ಇದೆ, ಮ್ಯಾನೇಜಬಲ್. ನಮ್ಮ ಮನೇಲಿ ಇದೆಲ್ಲಪ್ಪ. ಯಾವುದೇ ಕಾರಣಕ್ಕೂ ನಮ್ಮನೆ ಬೆಳ್ಳಿ ತಟ್ಟೆ ಸವಸ್ಸಿಗೆ ಮಾತ್ರ ಹೋಗ್ಬಾರ್ದಪ್ಪ. ಯಾಕೆಂದ್ರೆ ನಮ್ಮ ಗುರುಬ್ರಹ್ಮ ಗುರುಗಳು ಹೇಳಿದ್ದಾರೆ ನೋಡಿ ವಿಠಲ್ ಮೂರ್ತಿ ಎಮ್ಮಿ ಅವರೇ, ನಮ್ಮದು ನಮಗ ಆಗ ಬರಲ್ಲಪ್ಪ, ಬೇರೆಯವ್ರ ಮನೆ ಬೆಳ್ಳಿ ತಟ್ಟೆನೇ ದರ್ಶನ ಮಾಡ್ಬೇಕು ನೀವು ಅಂತ. ಈಗ ಅಸ್ಮಿತಾ ಅವ್ರ ಮನೇಲಿ ಬೆಳ್ಳಿ ತಟ್ಟೆನ ಎಲ್ಲಿಟ್ಟಿರ್ತಾರೆ? ಇನ್ನೆಲ್ಲಿ ಇಟ್ಟಿರ್ತಾರೆ? ದೇವ್ರ ಮನೇಲಿ ಇಟ್ಟಿರ್ತಾರೆ. ಈ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡೋದು ಅದ್ರಲ್ಲೇ. ಸರಿ ಕಣಮ್ಮ, ನಾನು ಹೋಗಿ ಅವ್ರ ಮನೇಲಿ ಬೆಳ್ಳಿ ತಟ್ಟೆ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಸರಿ ಬಿಡಿಪ್ಪ, ಅಸ್ಮಿತಾ ಅವ್ರಿಗೊಂದು ಮಾತು ಹೇಳ್ತೀನಿ, ನಮ್ಮ ಯಜಮಾನ್ರು ನಿಮ್ ಮನೆಗೆ ಬೆಳ್ಳಿ ತಟ್ಟೆ ನೋಡಕ್ ಬರ್ತಿದ್ದಾರೆ ಅಂತ. ಯಾವ್ದೇ ಕಾರಣಕ್ಕೂ ನೀನ್ ಏನು ಹೇಳ್ಬೇಡ, ನಾನು ಸೀಕ್ರೆಟ್ ಆಗಿ ಹೋಗ್ತೀನಿ, ಸೀಕ್ರೆಟ್ ಆಗಿ ನೋಡ್ಕೊಂಡ್ ಬರ್ತೀನಿ. ತಾಯಿ ಏನಾರಿದ್ರೆ ಹಾಕಿಮ್ಮ ಪ್ಲೀಸ್. ಮೈ ಗಾಡ್, ಈ ಭಿಕ್ಷುಕರು ಹೇಳ್ದೆ ಕೇಳ್ದೆ ಒಳಗ್ ನುಗ್ಬಿಡ್ತಾರೆ. ಯಾರು ನಿನ್ಗೆ ಒಳಗ್ ಬರಕ್ ಹೇಳಿದ್ದು? ಹಾಗನ್ಬೇಡಿಮ್ಮ, ನೀವು ನನ್ನ ಪಾಲಿನ ಮಹಾಲಕ್ಷ್ಮಿ ಇದ್ದ ಹಾಗೆ. ನನ್ನ ನಿನ್ ಮಹಾಲಕ್ಷ್ಮಿ ಅಂತಿದ್ಯಾ? ಹೌದಮ್ಮ, ನನಗೆ ಶಾಸ್ತ್ರದವ್ರು ಹೇಳಿದರೆ ನೀನು ಇವ್ರ ಮನೆಗೆ ಹೋಗಿ ಅವ್ರ ಮನೇಲಿರುವಂತಹ ದೇವ್ರ ದರ್ಶನ ಮಾಡಿದ್ರೆ ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಹೌದಾ? ಶಾಸ್ತ್ರ ನಾನು ತುಂಬಾ ನಂಬ್ತೀನಿ. ಮತ್ತಿನ್ಯಾಕ್ ತಡ, ನಿಮ್ ದೇವ್ರ ಮನೆ ತೋರಿಸಿ ಅಕಸ್ಮಾತ್ ಏನಾದ್ರು ದೇವ್ರು ರೆಸ್ಟ್ ತೊಳಕ್ಕೆ ಅಂತ ಹೋಗ್ಬಿಟ್ಟಿದ್ರೆ ನಂಗೆ ತುಂಬಾ ತೊಂದರೆ ಆಗುತ್ತೆ. ಸರಿ ಬಾ, ದರ್ಶನ ಮಾಡ್ಕೋಪ. ನಾನು ಅನ್ಕೊಂಡಿದ್ದು ಇಲ್ಲೇ ಇದೆ. ತಾಯಿ, ನನಗೊಂದ್ 2 ಬಾಳೆಹಣ್ಣು ಜೊತೆಗೆ ಒಂದು 2 ರೂಪಾಯಿ ಕೊಟ್ರೆ ಅಷ್ಟೇ ಸಾಕು, ನನಗೆ ಬೇರೆ ಏನು ಬೇಡ. ನಾನು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ನನಗೆ ತುಂಬಾ ಮುಖ್ಯ. ಇದರಿಂದ ನನಗೂ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ. ಲೈಫಲ್ಲಿ ಇಂಥ ಭಿಕ್ಷುಕನ್ ನಾನು ನೋಡಿಲ್ಲ. 1 ನಿಮಿಷ ಬರ್ತೀನಿ.
ತಟ್ಟೆ ಇಲ್ಲಪ್ಪ. ಅದು ದೇವ್ರಿಗೆ ಎರಡು ಕೈಯಿಂದ ನಮಸ್ಕಾರ ಮಾಡ್ಬೇಕಾಗಿತ್ತಲ್ಲ, ತಟ್ಟೆನ ಹೊಟ್ಟೆ ಪಕ್ಕ ಇಟ್ಕೊಂಡ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಕೈಗೆ ಹಾಕಿಮ್ಮ, ನಾನು ಆಮೇಲೆ ಅದನ್ನ ಹೊಟ್ಟೆಗೆ ಹಾಕೋತೀನಿ. ತಾಯಿ, ನಾನೊಂದು ಮುಖ್ಯವಾದ ಕೆಲಸಕ್ಕೆ ಅಂತ ಆಚೆ ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನಗೆ ತುಂಬಾ ಮುಖ್ಯ, ದಯವಿಟ್ಟು ಆಶೀರ್ವಾದ ಮಾಡಿ. ಆದಷ್ಟು ಬೇಗ ನಿನ್ ದರಿದ್ರ ಎಲ್ಲ ತೊಲಗ್ಲಿ. ತೊಲಗದಂಗೆನೆ. ಅಮ್ಮ, ಇನ್ನೊಂದು ವಿಷಯ, ಏನೇ ಆಗ್ಲಿ ನಿಮ್ಮ ಮನೆ ಬೆಳ್ಳಿ ತಟ್ಟೆ ತುಂಬಾ ಚೆನ್ನಾಗಿದೆ. ನಾನು ಬರ್ತೀನಿ. ಬೆಳ್ಳಿ ತಟ್ಟೆ ವಿಷಯ ಇವನ್ ಯಾಕೆ ಮಾತಾಡ್ತಾ ಇದ್ದಾನೆ? ಅಲ್ಯೂಮಿನಿಯಂ ತಟ್ಟೆ ಇಟ್ಟು ಬೆಳ್ಳಿ ತಟ್ಟೆನ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋ, ಇವನ್ ಹೇಗಪ್ಪ ಹುಡ್ಕೋದು? ಭೇಷ್, ದೊಡ್ಡದಾಗಿರೋ ಬೆಳ್ಳಿ ತಟ್ಟೆನ ಕತ್ಕೊಂಡ್ ಬಂದಿದೀಯ. ನಿನಗೆ ಒಳ್ಳೇದಾಗತ್ತೆ. ಈ ತಟ್ಟೆಯಲ್ಲಿ 2 ಕರ್ಪೂರ ಇಟ್ಟು ದೇವರಿಗೆ ಆರತಿ ಮಾಡು. ಏ ದಡ್ಡ, ಹಾಗೆ ಕರ್ಪೂರನ ತಟ್ಟೆಯಲ್ಲಿ ಇಟ್ರೆ ತಟ್ಟೆ ಹಾಳಾಗಿ ಹೋಗುತ್ತೆ. ಈ ಬಟ್ಲಲ್ಲಿಟ್ಟು ಆರತಿ ಮಾಡು. ಯಾಕೆ ಮಗು ಅಳ್ತಾ ಇದೆಯಾ? ಏನು ಗುರುಗಳೇ ಈಗ ಕೇಳ್ತೀರ? ಈ ಬೆಳ್ಳಿ ತಟ್ಟೆನ ಅದು ಯಾರ್ದೋ ಮನೆಯಿಂದ ಕತ್ಕೊಂಡ್ ಬಂದ್ಬಿಟ್ಟೆ. ಚಿಂತೆ ಮಾಡಬೇಡ. ಹೋದ ಜನ್ಮದಲ್ಲಿ ನಿನಗೂ ಅವ್ರಿಗೂ ಏನೋ ಋಣ ಇತ್ತು. ಆ ಜನ್ಮದಲ್ಲಿ ಅವ್ರು ಅದನ್ನ ತೀರ್ಸಕ್ಕಾಗ್ಲಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನೀನು ಅವ್ರ ಮನೆಗೆ ಹೋಗಿ ಅದನ್ನ ಕತ್ಕೊಂಡ್ ಬಂದಿದೀಯಾ. ನೀನು ಯೋಚನೆ ಮಾಡಿದೀಯಾ ಅವ್ರ ಮನೆಗೆ ನೀನು ಯಾಕೆ ಹೋದೆ ಅಂತ? ಇದೆಲ್ಲ ದೈವ ನಿಯಮಿಕ. ನೀನು ಹೊರಡು, ನಿನಗೆ ಒಳ್ಳೇದಾಗುತ್ತೆ. ಅಲ್ಲ, ಬೆಳ್ಳಿ ತಟ್ಟೆ. ಮೂರ್ಖ, ಬೆಳ್ಳಿ ತಟ್ಟೆನ ದೇವರಿಗೆ ಸಮರ್ಪಣೆ ಮಾಡಿ ವಾಪಸ್ ತಗೊಳ್ಳೋದಕ್ಕಾಗಿತ್ತೆ. ನೀನು ಹೊರಡು, ನಿನಗೆ 1 ವಾರದಲ್ಲಿ ಕೆಲಸ ಸಿಗುತ್ತೆ. ಪದ್ದು, ಪಲ್ಲು, ಏನು ವಿಟ್ಲ ಸಂಭ್ರಮ? ನಮ್ಮ ಗುರುಗಳು, ಗುರುಬ್ರಹ್ಮ ಗುರುಗಳು ಒಂದು ಚಿಕ್ಕ ಕೆಲಸ ಹೇಳಿದ್ರು ಕಣೋ, ಅದನ್ನ ನಾನು ಚಾಚು ತಪ್ಪದೆ ಮಾಡಿದೆ. ಅದಕ್ಕೆ ಅವ್ರು ಖುಷಿ ಆಗ್ಬಿಟ್ಟು, ವಿಠಲ್ ಮೂರ್ತಿ ಎಮ್ಮಿ ಅವರೇ, ಈ ವಾರದಲ್ಲಿ ನಿಮ್ ಕೆಲಸ ಸಿಗುತ್ತೆ ಹೋಗ್ರಿ ಅಂದ್ಬಿಟ್ರು. ನನಗೆ ಸಿಕ್ಕಾಬಿಟ್ಟು ಖುಷಿ ಆಗೋಯ್ತಿನ. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ನಮ್ಮ ಗುರುಗಳು ಯಾವ ಕೆಲಸ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಮಾಡ್ಬಿಡ್ತಾರಪ್ಪ. ಮಾಡಿಪ್ಪ, ನೀವು ಒಂದಲ್ಲ ಒಂದ್ ದಿವಸ ಗುರುಗಳ ತರ ಆಶ್ರಮ ಕಟ್ತೀರಾ. ಲೇ ದೇವ್ರು ಕೊಟ್ಟ ತಂಗಿ, ಈ ನಿನ್ನ ಗಂಡ ಎನ್ನುವ ದಂಡ ಪಿಂಡ ಆಚೆ ಕಡೆ ಏನೋ ಕಿತಿಪಿ ಕೆಲಸ ಮಾಡ್ಕೊಂಡ್ ಬಂದವನಂಗ್ ಕಾಣಿಸ್ತಾ ಇದ್ದಾನೆ. ಮಾಡ್ಕೊಂಡ್ ಬಂದಿದ್ರೆ ಹೇಳು, 2 ಬಿಟ್ಟು ಸರಿ ಮಾಡ್ಬಿಡ್ತೀನಿ. ನೀನ್ ಹೊಡಿಯೋಂತ ಕೆಲಸ ಇವ್ರೇನ್ ಮಾಡ್ಕೊಂಡ್ ಬಂದಿಲ್ಲ, ನೀನು ಮೆಚ್ಚಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಹೇಳಿಪ್ಪ. ನಮ್ಮ ಗುರುಗಳು ಒಂದು ಚಿಕ್ಕ ಕೆಲಸ ಹೇಳಿದ್ರು, ಅದನ್ನ ಚಾಚು ತಪ್ಪದೆ ಮಾಡಿದ್ದಕ್ಕೆ ವಿಠಲ್ ಮೂರ್ತಿ ಎಮ್ಮಿ ಅವರೇ, ಈ ವಾರನೇ ನಿಮ್ ಕೆಲಸ ಸಿಗುತ್ತೆ ಅಂದ್ಬಿಟ್ರು. ಅಲ್ಲ, ನಿನ್ನಂತ ನಾಯಿಗೆ ಕೆಲಸ ಯಾಕಪ್ಪ ಬೇಕು? ಅವ್ರ ಜೊತೆನೆ ಪರ್ಮನೆಂಟ್ ಆಗಿದ್ಬಿಟ್ರೆ ನಮ್ಮ ಮನೆಯಲ್ಲಿ ಒಪ್ಪತ್ತಿನ ಊಟ ಉಳಿತಿತ್ತು. ಯಾರು ತಾವು? ಏನ್ ಗುರುಗಳು ಹಿಂಗ್ ಕೇಳ್ತೀರಾ? ನಾನು ಗಂಡು ಗಂಡಸಿದ ಏಕೈಕ ಮನೆಯಲ್ಲಿಯ ಅಯ್ಯಂ ವಿಠಲ್ ಮೂರ್ತಿ ಎಮ್ಮೆ, ಅದೇ ಬೆಳ್ಳಿ ತಟ್ಟೆ, 2 ಬಾಳೆಹಣ್ಣು ಕದ್ಕೊಂಬಂದಿದ್ದು, ಆರತಿ ಎಲ್ಲ ಮರ್ತು ಬಿಟ್ರ? ಗೊತ್ತಾಯ್ತು. ಸುಮ್ಮನೆ ತಮ್ಮನ್ನ ಪರೀಕ್ಷೆ ಮಾಡೋಣ ಅಂತ ಹಾಕಿ ಕೇಳಿದೆ. ಬಹಳ ಯಶಸ್ವಿಯಾಗಿ ಮಾಡಿದ್ಯಪ್ಪ ಕೆಲಸ. ಆದ್ರೆ ಏನ್ ಬಂತು ಭಾಗ್ಯ ಗುರುಗಳೇ, 1 ವಾರ ಆಯ್ತು, ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ. ನೋಡು, ಹುಟ್ಟಿದ ಕೂಡಲೇ ಮಗು ನಡೆಯೋದಕ್ಕಾಗೋದಿಲ್ಲ. ಭೂಮಿಯಲ್ಲಿ ಬೀಜ ಹಾಕಿದ ತಕ್ಷಣ ಅದು ಮರವಾಗಿ ಬೆಳೆದು ಹಣ್ಣು ಕೊಡೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು. ಈಗ ನಾನು ಏನ್ ಮಾಡಿದ್ರೆ ನಂಗೆ ಒಳ್ಳೇದಾಗುತ್ತೆ ಗುರುಗಳೇ? ನೋಡು, ಯಾವುದಾದ್ರೂ ಒಂದು ಒಳ್ಳೆಯ ಮನೆಯನ್ನ ಹುಡುಕಿ ಚಿನ್ನದ ಡಿಸ್ಕೋ ನೆಕ್ಲೆಸ್ನ ಕದ್ಕೊಂಡು ಬಂದು ದೇವರಿಗೆ ಅರ್ಪಿಸಿದ್ರೆ ನಿನಗೆ ಒಳ್ಳೇದಾಗತ್ತೆ. ಏನು ಗುರುಗಳೇ ಹೀಗೆ ಹೇಳ್ತಾ ಇದೀರಾ? ಈಗಾಗ್ಲೇ ಬೆಳ್ಳಿ ತಟ್ಟೆ ಕದ್ದಿದ್ದಾಯ್ತು, ಈಗ ಚಿನ್ನ ಕದಿನ್ ಹೇಳ್ತಾ ಇದೀರಾ? ನಿನ್ನ ಕೆಲಸ ಆಗಬೇಕು ಅಂದ್ರೆ ನೀನು ಚಿನ್ನ ಬೆಳ್ಳಿನ ಕದಿಲೇಬೇಕು. ಜಾಗ್ರತೆ, ಯಾರ ಕೈಗೂ ಸಿಕ್ಕಬೀಳಬಾರ್ದು. ಹಾಗೆ ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ಗೊತ್ತು ಸತ್ತೋಗ್ತಾಳೆ. ಹೋಗು, ನನ್ನ ಕೆಲಸ ನೀನು ಮಾಡ್ಕೊಂಬ, ನಿನ್ನ ಕೆಲಸ ಆಗುತ್ತೆ. ವಿಟ್ಲ, ಈ ಮನೆ ನಿನಗೆ ಪ್ರಶಸ್ತವಾಗಿದೆ ಕಣ. ಈಗ ಈ ಮನೇಲಿ ಯಾರು ಇರಲ್ವಾ? ಗಂಡ ಹೆಂಡತಿ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಬರೋದಿಕ್ಕೆ ರಾತ್ರಿ ಆಗುತ್ತೋ? ಹಂಗಂದ್ರೆ ಯಾರು ಕಳ್ಳು ಕಾಕರು ನುಗ್ಗಿ ಚಿನ್ನ ಬೆಳ್ಳಿ ಕದ್ಬಿಟ್ರೆ ಮಾಡೋದು? ಈಗ ನೀನೇ ನುಗ್ತಾ ಇದೆಯಲ್ಲ. ಮತ್ತೊಂದು ಅರ್ಥ ಬಿಡ್ಬೇನ? ನಾನು ಯಾರು? ನಿನ್ನ ಆಪ್ತ ಮಿತ್ರ, ನಾನು ಕಳ್ಳ ಅಲ್ಲ ಕಣ. ಮತ್ತೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಚಿನ್ನ ಬೆಳ್ಳಿ ಒಡವೆ ಆಭರಣನ ದರ್ಶನ ಮಾಡ್ಬೇಕು ಅಂದ್ರೆ ಅದ್ ಹಾಗಲ್ಲ ಕಣ. ನಾನೊಬ್ರು ಮನೆಗೆ ಹೋಗಿ ಅವ್ರ ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿರುವಂತಹ ಚಿನ್ನ ಬೆಳ್ಳಿಗೆ ನಮಸ್ಕಾರ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ನಮ್ ಗುರುಗಳು ಹೇಳಿದಾರೆ. ಹಾಗಿದ್ರೆ ಬೇಗ ಹೋಗಿ ದರ್ಶನ ಮಾಡ್ಕೊಂಡ್ಬಿಡು. ಸರಿ, ನಿನ್ ಪಾಡ ನೀನ್ ಹೋಗು, ನನ್ನ ಪಾಡ ನಾನು ಕೆಲಸ ಮುಗಿಸ್ಕೊತೀನಿ. ಲೇ ಬಿಟ್ಲಾ, ಆದಷ್ಟು ಬೇಗ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋ. ಎಷ್ಟು ದಿವಸ ಅಂತ ಕಂಡವ್ರ ಹತ್ರ ಕೈ ಚಾಚಿ ಮಸಾಲೆ ದೋಸೆಗೆ ದುಡ್ಡು ಇಸ್ಕೊಳ್ಳೋದು? ನಮ್ಮ ಸ್ವಂತ ದುಡಿಮೆಯಿಂದ ನಾವು ಮಸಾಲೆ ದೋಸೆ ತಿನ್ಬೇಕು. ಯೋಚನೆ ಮಾಡ್ಬೇಡ ಪದ್ದು, ನಾನು ಈ ಕೆಲಸ ಮಾಡಿದ್ರೆ ನನಗೆ ನನ್ನ ಕೆಲಸ ಸಿಗುತ್ತೆ ಅಂತ ನಮ್ ಗುರುಗಳು ಹೇಳಿದ್ದಾರೆ. ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ ಯು ವೆರಿ ಮಚ್. ಹೊಡ್ಬಾ.
ಇದರಲ್ಲಿ ಡಿಸ್ಕೋ ನೆಕ್ಲೆಸ್ ಯಾವುದು ಅಂತ ಗೊತ್ತಾಗ್ತಿಲ್ವೇ? ಒಂದು ಕೆಲಸ ಮಾಡೋಣ, ಎಲ್ಲ ನೆಕ್ಲೆಸ್ನು ತಗೊಂಡೋಗೋಣ, ಡಿಸ್ಕೋ ನೆಕ್ಲೆಸ್ ಯಾವುದು ಅಂತ ಅವರೇ ಹುಡುಕೋತಾರೆ. ಮಿಸ್ಟರ್ ಪಾಂಡುರಂಗ್ ಅವರೇ, ಹೇಳಿ ಸರ್. ಈ ಏರಿಯಾದಲ್ಲಿ ಹೊಸ ಕಳ್ಳ ಒಬ್ಬ ಉಟ್ಕೊಂಡಿದ್ದಾನೆ. ಅದು ಸರ್, ನಿಮ್ಮಂತ ಪೊಲೀಸರಿಗೆ ಹೊಸ ಹೊಸ ಕೆಲಸಗಳು ಸಿಕ್ಲಿ ಅನ್ನೋ ಕಾರಣಕ್ಕೆ ಹೊಸ ಹೊಸ ಕಳ್ಳರು ಹುಡುಕ್ತಾ ಇರ್ತಾರೆ. ಸುಮ್ಮನಿರ್ರಿ, ಏನು ಅಂತ ಮಾತಾಡ್ತೀರಿ? ಆ ಕಳ್ಳ ಈಗಾಗಲೇ ಒಬ್ರು ಮನೆ ನುಗ್ಗಿ ಬೆಳ್ಳಿ ತಟ್ಟೆ ಕದ್ದಿದ್ದಾನೆ. ಗುರುಬ್ರಹ್ಮ ಅಂತ ಒಬ್ರು ಇದ್ದಾರೆ, ಅವ್ರು ಎರಡನೇ ಹೆಂಡತಿ ಮನೆಗೆ ಹೋಗಿ ಒಡವೆಗಳನ್ನೆಲ್ಲ ಕದ್ದಿದ್ದಾನೆ. ಸರ್, ಈ ವಿಚಾರ ಬಂದು ನನ್ನ ಹತ್ರ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ? ಯಾಕೆಂದ್ರೆ ನೀವು ಡಿಟೆಕ್ಟಿವ್ ಏಜೆನ್ಸಿ ಇಟ್ಕೊಂಡಿದ್ದೀರಲ್ಲ, ಹಾ. ನೀವು ಕಳ್ಳನ ಹುಡುಕೋ ಪ್ರಯತ್ನ ಮಾಡಿ. ಕಳ್ಳ ಏನಾದ್ರು ಸಿಕ್ಕಿದ್ರೆ ನಮ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಏನ್ ತಲುಪಿಸ್ಬೇಕು ಅಂತ ತಲುಪಿಸ್ತೀವಿ. ಸರ್, ಇಷ್ಟು ಹೇಳಿದ್ರಲ್ಲ, ಆ ಕಳ್ಳ ಸಿಗಾಕೊಂಡ ಅಂತಾನೆ ಅರ್ಥ. ಏನಪ್ಪ ಇಷ್ಟೊಂದು ಒಡವೆಗಳನ್ನು ತಂದಿಟ್ಟಿದ್ರಲ್ಲ, ಇದೇನ್ ಕತ್ಕೊಂಬಂದಿದ್ದ? ಗೊತ್ತಾಗೋಯ್ತಾ? ನಿನಗೂ ಗೊತ್ತಾಗೋಯ್ತಾ? ನೋಡಮ್ಮ, ಇದು ಎಲ್ಲಿಂದ ಬಂತು ಅಂತ ನೀನ್ ಕೇಳೋ ಹಾಗೂ ಇಲ್ಲ, ನಾನು ಹೇಳೋ ಹಾಗೂ ಇಲ್ಲ. ಏನ್ ವಿಷಯ ಅಂತ ಹೇಳ್ತಿರೋ ಅಥವಾ ಯಾಕ್ರ ತಲೆ ಮೇಲೆ ಬಿಡ್ಲಾ? ಬೇಡ 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 ಬೇಡ. ಮತ್ತೇನಂತ ಹೇಳಿ. ಅದು ನಾನು ಗುರುಗಳ ಹತ್ರ ಹೋಗಿದ್ನಲ್ಲ, ಅವರು ನೋಡಪ್ಪ ಬಿಟ್ಲ, ಯಾವ್ದಾದ್ರು ಒಂದು ಮನೆಗೆ ನುಗ್ಗಿ ಅಲ್ಲಿರೋಂತ ಡಿಸ್ಕೋ ನೆಕ್ಲೆಸ್ ಕದ್ಕೊಂಬಾ ಅಂತಂದ್ರು. ನಾನು ಅವ್ರು ಹೇಳಿದ್ರು ಅಂತ ಯಾವ್ದೋ ಮನೆಗೆ ಹೋದೆ, ಅಲ್ಲಿ ನೋಡಿದ್ರೆ ಇಷ್ಟೆಲ್ಲಾ ಒಡವೆಗಳಿದ್ವು, ಅದ್ರಲ್ಲಿ ಡಿಸ್ಕೋ ನೆಕ್ಲೆಸ್ ಯಾವ್ದು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಎಲ್ಲ ಒಡವೆನ ಕದ್ಕೊಂಬಂದ್ಬಿಟ್ಟೆ. ನೋಡ್ತಾ ಇರು, ಈ ಒಡವೆನೆಲ್ಲ ತಗೊಂಡೋಗಿ ನಮ್ ಗುರುಬ್ರಹ್ಮ ಗುರುಗಳಿಗೆ ಕೊಡ್ತೀನಿ, ನನಗೆ ಕೆಲಸ ಸಿಗುತ್ತೆ. ಕಂಡವರ ಮನೆಗೆ ನುಗ್ಗಿ ಒಡವೆಗಳನ್ನು ಕದ್ಕೊಂಡ್ ಬರ್ತೀಯನೋ ಕದಿಮ. ಗಂಡುಗಳ ವಂಶದ ಮನೆ ಅಳಿಯ ಕಳ್ಳತನ ಮಾಡಿದ್ದಾನೆ ಅಂತ 4 ಜನ ಗೊತ್ತಾದ್ರೆ ನಮ್ಗೆ ಎಷ್ಟು ಅವಮಾನ. ಏನು ಯಜಮಾನ್ರೆ, ಇಂಥ ಕಳ್ಳ ಏನ್ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಏನು ಇವ್ನ ಒದ್ದು ನೀವ್ ಹೊರಗೆ ಹಾಕ್ತೀರಾ ಇಲ್ಲ ನಾನ್ ಹಾಕ್ಲಾ? ಏನಪ್ಪ ಸಂಜೆ ಏನಂತ ಒಪ್ಕೊಂಡ್ಬಿಡಿ, ಅಣ್ಣಯ್ಯ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಅಯ್ಯೋ, ನಿಮ್ಮ ಅಣ್ಣಯ್ಯ ಕ್ಷಮಿಸೋದಿರ್ಲಮ್ಮ, ಆ ಗುರುಬ್ರಹ್ಮ ಗುರುಗಳು ಕ್ಷಮಿಸ್ಬೇಕಲ್ಲ. ಏ ಕದಿಮ, ಈಗೇನು ಸ್ಥಾಪಿಸಿದ ಅದೇನಾಯ್ತು ಅಂತ ಒದರ್ತೀಯೋ ಇಲ್ಲ ಇನ್ನೂ ನಾಲ್ಕು ಬಿಡ್ಲೋ? ಬೇಡ ಬೇಡ ಬೇಡ, ಅದೇನಾಯ್ತು ಗೊತ್ತಾ ಬಾಬಾ? ಕದಿಮ, ಕತ್ತೆ ಬಡವಾ, ನೀನು ಒಡವೆಗಳನ್ನ ಕತ್ಕೊಂಡು ಬಂದಿದ್ಯಲ್ಲ, ಈ ಒಡವೆಗಳೆಲ್ಲ ಯಾರ ಮನೆದು ಅನ್ನೋದು ನಿನಗೆ ಗೊತ್ತೇನೋ? ಯಾರ ಮನೆ ಒಡವೆ ಬಾವಾ? ನಿಮ್ಮ ಗುರುವಿನ ಎರಡನೆಯ ಗೊತ್ತಾಯ್ತು ಬಾವಾ? ಲೇ ಕತ್ತೆ ಬಿಡವಾ, ಕೈ ತೆಗಿಯೋ, ಕೈ ತೆಗಿಯೋ. ನಾನು ರಿಯಲ್ ಎಸ್ಟೇಟ್ ವ್ಯವಹಾರದ ಜೊತೆ ಡಿಟೆಕ್ಟಿವ್ ಏಜೆನ್ಸಿನೂ ನಡೆಸ್ತಾ ಇದ್ದೀನಿ. ಈಗ ನಿಮ್ಮ ಗುರುವನ್ನ ಹಿಡಿದಾಕ ಜವಾಬ್ದಾರಿನೂ ನನ್ನ ಹೆಗಲ ಮೇಲೇನೆ ಇದೆ. ನೋಡು, ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ಟಿದ್ಯಾ. ವಸ್ತುಸ್ಥಿತಿ ಏನಂತ ಹೇಳಿ ಪೊಲೀಸರಿಗೆ ನಿನ್ನ ಒಪ್ಪಿಸ್ಬಿಡ್ತೀನಿ. ನಿಮ್ ತಮ್ಮಯ್ಯ ನಿಮ್ ಕಾಲು ಬಿದ್ದುಬಿಡ್ತೀನಿ. ದಯವಿಟ್ಟು ಇದ್ರ ನಮ್ಗೆ ಏನು ತಪ್ಪಿಲ್ಲ, ಕ್ಷಮಿಸ್ಬಿಡಿ ಬಾವಾ. ಕೈ ಇಳಿಸಿ. ನೋಡಿ, ನೀವು ಬಚಾವ್ ಆಗ್ಬೇಕು, ಆ ಗುರುನು ತಗಲಾಕೋಬೇಕು ಅನ್ನೋ ಹಾಗಿದ್ರೆ ನಾನು ಹೇಳ್ದಾಗ ಕೇಳಿ. ಅದೇನ್ ಮಾಡ್ಬೇಕು ಹೇಳಿ ಬಾವಾ? ಇಷ್ಟ ಇದ್ರೆ ಮಾತ್ರ ಕರ್ಕೊಂಡು ಬನ್ನಿ. ಓಕೆ ಓಕೆ, ನಾ ಕರ್ಕೊಂಡ್ ಬರ್ತೀನಿ. ಗುರುಗಳೇ, ಯಾಕೆ ರೊಚ್ಚಿಗೆದ್ದು ಬಿಟ್ಟಿದ್ದೀರಾ? ಯಾರು ಅಯೋಗ್ಯರು ನನ್ನ ಎರಡನೇ ಹೆಂಡತಿಯ ಮನೆಯಲ್ಲಿ ಒಡವೆಗಳನ್ನ ಕಳ್ತನ ಮಾಡಿದ್ದಾರೆ. ಗುರುಗಳೇ, ಅದು ಒಡವೆಗಳ ವಿಷಯ ತಾನೆ. ಬಲ್ಲು, ನೀನ್ ಸ್ವಲ್ಪ ಆಚೆ ಇರಮ್ಮ. ಒಡವೆ ಕದ್ದಿದ್ದು ನಿಮ್ಮನ್ಲೇ. ಅಯ್ಯೋ ಅಯೋಗ್ಯ, ನನ್ನ ಮನೆಗೆ ಬಂದು ಒಡವೆಗಳನ್ನ ಕಳ್ತನ ಮಾಡಿದೇನೋ? ಇನ್ನೂ ಆ ಒಡವೆಗಳು? ಅದು ಅದನ್ನ ನಮ್ಮಲ್ಲಿ ಇಟ್ಟಿದ್ದೆ, ಆದ್ರೆ ಅದಿವಾಗ ಕಾಣ್ತಾ ಇಲ್ಲ. ಹತ್ರಕ್ಕೆ ಬಾ. ಏನ್ ಗುರುಗಳೇ? ಮರ್ಯಾದೆಯಾಗಿ ಆ ಒಡವೆಗಳು ಎಲ್ಲಿದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ರೊಚ್ಕೇಳ್ಬಿಡಿ. ಅದು ಗುರುಗಳೇ, ಪಂಡಿತರು ಅಂತ ಒಬ್ರಿದ್ದಾರೆ, ಅವರು ಮೊಬೈಲ್ಗೆ ಅಂಜನ ಹಾಕಿ ನಿಮ್ ಒಡವೆ ಎಲ್ಲಿದೆ ಅಂತ ಹುಡುಕ್ತಾರೆ. ಅವ್ರನ್ನ ಭೇಟಿ ಮಾಡೋಣ. ಮೊದ್ಲು ಆ ಕೆಲಸ ಮಾಡು. ನನ್ನ ಎರಡನೇ ಹೆಂಡತಿ ಲಬಲಬ ಅಂತ ಹೊಡ್ಕೋತಾ ಇದ್ದಾಳೆ. ಗುರುಗಳೇ, ಆದ್ರೆ ಅದಕ್ಕೆ ನನ್ನ ಜೊತೆ ನೀವು ಬರ್ಬೇಕಾಗತ್ತೆ. ಬರ್ತೀನಿ ನಡೆಯೋ ಅಯೋಗ್ಯ. ತಾವೇ ಅಂಜನಾ ಶಾಸ್ತ್ರಿಗಳು ಅಂತ ಗೊತ್ತಾಯ್ತು. ಜನ ನನ್ನನ್ನು ಹಾಗೆ ಕರೀತಾರೆ. ನೀವು ಒಡವೆಗಳನ್ನ ಕಳ್ಕೊಂಡಿರೋ ವಿಚಾರನೂ ನನಗೆ ಗೊತ್ತು,
ಹಾಗೇನೆ ನಿಮಗೆ ಎರಡೇ ಸೆಟಪ್ ಇರೋ ವಿಚಾರನೂ ನನಗೆ ಗೊತ್ತು. ನನಗೆ ಒಡವೆಗಳ ವಿಷಯ ಬೇಕು. ನನ್ನದು ಮೊಬೈಲ್ ಅಂಜನ. ಒಂದು ಸಲ ಇದರ ಮೇಲೆ ಈ ಬೆರಳನ್ನು ಇಟ್ಟು ಮುಖದ ಮುಂದೆ ಇಟ್ಟು ಅದನ್ನು ಅಲ್ಲಾಡಿಸಿ ಬಿಟ್ಟು ಮಂತ್ರವನ್ನು ಬಿಟ್ಟರೆ ಬೂದಿ ಬಿಟ್ಟರೆ ಆ ಒಡವೆ ಎಲ್ಲಿದೆ ಅಂತ ಗೊತ್ತಾಗಿ ಬಿಡ್ತಾರೆ. ಗಿಚ್ಚಿ ಗಿಲಿ ಗಿಲಿ ಪಿಂಗಿ ರಸ್ಮುಲ ಗಿಚ್ಚಿ ಗಿಲಿ ಗಿಲಿ ಡಿಚಿಕ್. ಇವೇನಾ ನಿಮ್ಮ ಒಡವೆಗಳು? ಹೌದು, ಇದೇ ನನ್ನ ಒಡವೆಗಳು. ಎಲ್ಲಿದೆ? ಒಡವೆಗಳು ಇರೋ ಜಾಗದಲ್ಲೇ ಇವೆ. ಈಗ ನಾನು ಕೇಳುವ ಒಂದೊಂದು ಪ್ರಶ್ನೆಗಳಿಗೂ ನಿಧಾನಕ್ಕೆ ಉತ್ತರ ಕೊಡ್ತಾ ಹೋಗಿ. ಆ ಒಡವೆಗಳೆಲ್ಲ ಯಾರವು? ಇದು ನನ್ನ ಎರಡನೇ ಹೆಂಡತಿದು. ಅವುಗಳನ್ನ ಹೇಗೆ ಕಳ್ಕೊಂಡ್ರಿ? ನನ್ನ ಶಿಷ್ಯ ಒಬ್ಬನಿಗೆ ಹೇಳಿದ್ದೆ ಒಡವೆಗಳನ್ನ ತಗೊಂಬ ಅಂತ. ಅವನ್ ನೋಡಿದ್ರೆ ನಮ್ಮ ಮನೇಲಿರೋ ಒಡವೆಗಳನ್ನೇ ಕದ್ದು ಬಿಟ್ಟಿದ್ದಾನೆ. ಆ ಶಿಷ್ಯ ಯಾರು, ಏನು, ಎತ್ತ ಅಂತ ಎಲ್ಲ ಸಾಪ್ಸಿದ ಒದರು ಬಿಡಬೇಕು. ಅಂದ್ರೆ ಮಾತ್ರ ತಮ್ಮ ಒಡವೆಗಳು ತಮಗೆ ದಕ್ಕೋದು. ಇವನೇ ನನ್ನ ಶಿಷ್ಯ. ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಬಂದ. ಹೋಗಿ ಬೆಳ್ಳಿ ತಟ್ಟೆನ ಕದ್ಕೊಂಬಾ ಅಂತ ಹೇಳ್ದೆ. ತುಂಬಾ ಚೆನ್ನಾಗೇ ಕದ್ಕೊಂಡ್ ಬಂದ. ಎರಡನೇ ಸಲ ಚಿನ್ನದ ಡಿಸ್ಕೋ ನೆಕ್ಲೆಸ್ನ ಕದ್ಕೊಂಬಾ ಅಂದೆ. ನೋಡಿದ್ರೆ ನಮ್ಮ ಮನೆಗೆ ಹೋಗಿ ನಮ್ಮ ಒಡವೆಗಳನ್ನೇ ಕದ್ದಿದ್ದಾನೆ. ಅಂದ್ರೆ ಒಡವೆಗಳನ್ನ ಕದಿ ಅಂತ ಆಜ್ಞಾಪಿಸಿದ್ದು ತಾವೇ? ಹೌದು, ನಾನೇ. ಏನಿವಾಗ? ಇಷ್ಟೊತ್ತು ನೀವು ಮಾತಾಡಿದ್ನೆಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅಸ್ಮಿತನ ಮನೆಯಲ್ಲಿ ಬೆಳ್ಳಿ ತಟ್ಟೆ ಕಚ್ಚಿದ್ದು ನೀನೇ. ನಿಮ್ಮ ಮನೇಲಿ ಸಿಕ್ತಲ್ಲ ಒಡವೆಗಳು, ಅದೆಲ್ಲ ಕದ್ ಮಾಲು ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಯಾಕ ಹಿಂಗ್ ಮಾಡಿದೆ ಬದ್ಮಾಶ್? ನನಗೆ ಯಾಕೆ ಸರ್ ಹೊಡಿತೀರಾ? ಇವ್ರ ಹತ್ರ ಹೋಗಿದ್ದಕ್ಕೆ ನಾನು ಹೇಳ್ದಂಗ್ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ, ನಿಮ್ಗೊಂದು ಒಳ್ಳೆ ಕಡೆ ಕೆಲಸನೂ ಸಿಗುತ್ತೆ ಅಂತ ಹೇಳಿ ಇವೆಲ್ಲ ಕಳ್ತನ ಮಾಡಿಸಿದ್ದು ಈ ಗುರು ಬ್ರಹ್ಮನೇ ಸಾರ್. ಏನೋ ಗುರುಬ್ರಹ್ಮ, ನೀನೆ ಹೋದ್ರೆ ಸಿಗಾಕೋತೀನಿ ಅಂತ ಇಂತರ್ ಬಿಟ್ಟು ಕಳ್ತನ ಮಾಡಿಸ್ತೀಯಾ? ಮರ್ಯಾದೆಯಾಗಿ ನಮ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ 4 ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಸಾಹೇಬ್ರೆ, ನಮಗೆ ಹೊಡೆಯೋದು ಬಿಡಿಯೋದು ಮಾಡಬೇಡಿ. ನಮಗೆ ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ, ನೋಡಿದ್ರೆ ನೋವು ಪಟ್ಕೋತಾರೆ. ನಾವಾಗೆ ನಿಮ್ ಜೊತೆ ಬರ್ತೀನಿ ನೋಡ್ರಿ. ನೋಡೋ, ಇದೇ ಕೊನೆ ಸಲ. ಇಂಥವ್ರಿಗೇನಾದ್ರೂ ಇನ್ನೊಂದ್ಸಲಿ ಕುಮ್ಮಕ್ ಕೊಟ್ಟಿದ್ ಗೊತ್ತಾಯ್ತು ಅಂದ್ರೆ ಮೊದ್ಲು ಅರೆಸ್ಟ್ ಮಾಡೋದು ನಿನ್ನೆ.